ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 57, ಪುಟ ಸಂಖ್ಯೆ 332. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಸಮಾಜದಲ್ಲಿ ಪರಮಾತ್ಮನ ಅನುಭವವನ್ನು ಪಡೆದವರನ್ನು ಹಾಗೂ ಪರಮಾತ್ಮನನ್ನು ತಲುಪಲು ಇಚ್ಛಿಸದೇ ಇರುವವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡಬೇಕು. ಆದರೆ ಪರಮಾತ್ಮನನ್ನು ತಲುಪಬೇಕು ಎಂದು ಇಚ್ಛಿಸಿದರೂ ಅದಕ್ಕೆ ಏನು ಮಾಡಬೇಕೆಂದು ತಿಳಿಯದೇ ಇರುವವರ ಒಂದು ಸಂಘಟನೆಯನ್ನು ಮಾಡಬೇಕು. ಅಂತಹ ಜನರು ತಮ್ಮ ದುರ್ಬಲ ಸ್ಥಿತಿಯನ್ನು ಅರಿತುಕೊಂಡು ತಮ್ಮೊಳಗೆ ಒಂದು ಸಂಘಟನೆಯನ್ನು ರೂಪಿಸಿಕೊಳ್ಳಬೇಕು. ಅವರೆಲ್ಲರೂ ಸಾಮೂಹಿಕತೆಯಿಂದ ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುತ್ತದೇಕೆಂದರೆ ಅವರಲ್ಲಿ ನಾನೇ ಸ್ವತಃ ಮೋಕ್ಷವನ್ನು ಪಡೆದಿದ್ದೇನೆ ಎಂಬ ಅಹಂಕಾರ ಇರುವುದಿಲ್ಲ. ನಾನೊಬ್ಬನೇ ಧ್ಯಾನ ಮಾಡಬಲ್ಲೆ ಎಂಬ ಅಹಂ ಅವರಲ್ಲಿರುವುದಿಲ್ಲ. ಏಕಾಂಗಿಯಾಗಿ ತಾವು ಏನು ಮಾಡಲಾರವೆಂಬ ಅರಿವು ಅವರಲ್ಲಿ ಮೂಡುತ್ತದೆ. ಅವರಿಗೆ ಇದರ ಅರಿವಾದಾಗ ಅವರು ನಾವು ಎಂಬ ಪದಗಳನ್ನು ಉಪಯೋಗಿಸಲು ಪ್ರಾರಂಭಿಸುತ್ತಾರೆ. ಹೇಗೆಂದರೆ, ನಾವು ಧ್ಯಾನ ಮಾಡುತ್ತಿದ್ದೇವೆ, ನಾವು ಮೋಕ್ಷವನ್ನು ಬಯಸುತ್ತೇವೆ, ನಾವು ಮೋಕ್ಷವನ್ನು ಪಡೆಯುತ್ತೇವೆ. ಹೀಗೆ ಅವರೆಲ್ಲರೂ ಸಾಮೂಹಿಕತೆಯಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ. ಅಶಕ್ತ ವ್ಯಕ್ತಿಗಳು ಸಂಘಟನೆಯಲ್ಲಿ ಶಕ್ತಿಶಾಲಿಗಳಾಗುತ್ತಾರೆ. ಅವರ ಸಂಘಟನೆಯೇ ಅವರ ಬಲವೆಂದು ಅರ್ಥೈಸಿಕೊಳ್ಳುವುದರಿಂದ ಅವರಿಗೆ ಅಹಂಕಾರ ಇರುವುದಿಲ್ಲ. ಸಂಘಟನೆ ಅವರಿಗೆ ಅವಶ್ಯಕವೆಂಬುದು ಅವರಿಗೆ ಮನದಟ್ಟಾಗುತ್ತದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುಂದೆ ಬೆಳೆಯಬೇಕಾದರೆ ಅವರು ಒಟ್ಟಾಗಿ ಸಂಘಟಿಸಿಕೊಂಡು ಪ್ರಯತ್ನ ಮಾಡಬೇಕು. ಅವರ ಸಂಘಟಿತ ಪ್ರಯತ್ನವು ಅವರಿಗೆ ಸಾಮೂಹಿಕತೆಯನ್ನು ಒದಗಿಸಿ ಅವರನ್ನು ಮೋಕ್ಷದ ಪಥದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತದೆ. ಯಾಕೆಂದರೆ ಆಧ್ಯಾತ್ಮಿಕ ಕ್ಷೇತ್ರ ವಿಕಸನಗೊಳ್ಳುವ ಸಮಯವೀಗ ಬಂದಿದೆ. ಅಡಗಿಕೊಂಡಿದ್ದ ಆಧ್ಯಾತ್ಮಿಕತೆಯ ಖಜಾನೆಯು ತೆರೆದುಕೊಂಡು ಅದರಲ್ಲಿನ ಅಂಶವು ದಾನದ ರೂಪದಲ್ಲಿ ಎಲ್ಲರಿಗೂ ಹಂಚಿ ಹೋಗಿ ಸಾಮೂಹಿಕತೆಯಲ್ಲಿ ಆಧ್ಯಾತ್ಮಿಕ ಪ್ರಗತಿ ಉಂಟಾಗುವ ಕಾಲವೀಗ ಕೂಡಿ ಬಂದಿದೆ. ಈ ಘಟನೆಯು ನಿಜವಾಗಲು ಯಾರಾದರೂ ಓ ಗುರುಶಕ್ತಿಗಳೇ ಅವತರಿಸಿ ಭೂಲೋಕಕ್ಕೆ ಬನ್ನಿ, ನಿಮ್ಮ ಕೃಪೆಯನ್ನು ವ್ಯಕ್ತಿಗೂ ತಲುಪಿಸಿ ಎಂದು ಪ್ರಾರ್ಥಿಸಬೇಕಾಗುತ್ತದೆ. ನನಗೆ ಈ ರೀತಿಯಾಗಿ ಜ್ಞಾನವನ್ನು ಕೊಟ್ಟ ಆ ಇರುವೆಗಳನ್ನು ನನ್ನ ಗುರುವನ್ನಾಗಿಸಿಕೊಂಡೆ. ಸಣ್ಣ ಹಾಗೂ ಅಶಕ್ತ ಜನರ ಸಂಘಟನೆಯು ಹೆಚ್ಚು ಬಲಶಾಲಿ, ಏಕೆಂದರೆ ಅವರು ನಾನು ಎಂಬುದು ಅಲ್ಲಿ ಹಾಜರಿರುವುದಿಲ್ಲ. ಅವರೆಲ್ಲರೂ ಸಂಘಟಿತ ಪ್ರಯತ್ನ ಮಾಡುವ ಅವಶ್ಯಕತೆಯ ಅರಿವು ಅವರಲ್ಲಿ ಇರುತ್ತದೆ. ನನಗೆ ಸಮಯವಾದಾಗಲೆಲ್ಲ ಹೀಗೆ ಇರುವೆಗೂಡುಗಳ ಬಳಿ ಕುಳಿತುಕೊಳ್ಳುತ್ತಿದ್ದೆ. ಮರುದಿನ ಬೆಳಗ್ಗೆ ಪುನಃ ನಾನು ಗುರುದೇವರೊಂದಿಗೆ ಸ್ನಾನಕ್ಕಾಗಿ ನದಿಗೆ ಹೋದೆ. ಗುರುದೇವರ ಸಾನ್ನಿಧ್ಯದಲ್ಲಿ ಇರುವುದರಲ್ಲಿ ಒಂದು ವಿಶೇಷ ರೀತಿಯ ಆನಂದವಿತ್ತು. ನಾನು ಸ್ನಾನಕ್ಕಾಗಿ ನದಿಗೆ ಪ್ರತಿದಿನ ಹೋಗುತ್ತಿದ್ದೆ. ಆದರೆ ಗುರುದೇವರೊಂದಿಗಿನ ಸ್ನಾನದ ಅನುಭವ ಬೇರೆಯೇ ಆಗಿತ್ತು. ಗುರುದೇವರ ಉಪಸ್ಥಿತಿಯಲ್ಲಿ ಇಡೀ ವಾತಾವರಣವೇ ಚೈತನ್ಯದಿಂದ ಕೂಡಿಕೊಳ್ಳುತ್ತಿತ್ತು. ಗುರುದೇವರ ಸಾನ್ನಿಧ್ಯದಲ್ಲಿ ತಾನು ಸಂತೋಷಗೊಂಡಿದ್ದೇನೆಂಬಂತೆ ಇಡೀ ನದಿಯ ನೀರು ಚೈತನ್ಯದಿಂದ ಕಂಪಿಸುತ್ತಿತ್ತು. ನನ್ನ ಜೀವನದಲ್ಲಿ ಪಡೆಯಲು ಬಾಕಿ ಏನೂ ಇಲ್ಲವಾದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಆ ಕ್ಷಣ ಹಾಗೆ ಸ್ತಬ್ಧವಾಗಬೇಕು. ನನ್ನ ಜೀವನದ ಸಮಾಪ್ತವು ಆ ಕ್ಷಣದಲ್ಲೇ ಉಂಟಾಗಬೇಕೆಂದು ನನಗೂ ಅನಿಸುತ್ತಿತ್ತು. ಜೀವನವನ್ನು ಮುಂದುವರಿಸುವ ಅಗತ್ಯವಿರಲಿಲ್ಲ. ಸ್ನಾನ ಮುಗಿದ ನಂತರ ಗುರುದೇವರು ಕಲ್ಲಿನ ಮೇಲೆ ಕುಳಿತು ನನಗೆ ಹೀಗೆ ವಿವರಿಸಲಾರಂಭಿಸಿದರು. ನಮ್ಮ ಸಂಸ್ಕೃತಿಯಲ್ಲಿ ಭಗೀರಥನ ಕಥೆ ಇದೆ.
ಭಗೀರಥ ಋಷಿ ಸ್ವರ್ಗಲೋಕದಲ್ಲಿ ಹರಿಯುತ್ತಿದ್ದ ಗಂಗಾ ನದಿಯನ್ನು ಭೂಲೋಕದಲ್ಲಿ ಅವತರಿಸಿ ಬರಲು ತಪಸ್ಸು ಮಾಡಿದನು. ದೀರ್ಘಕಾಲ ತಪಸ್ಸಿನ ನಂತರ ಗಂಗೆಯನ್ನು ಆಮಂತ್ರಿಸಿದನು. ಆ ನಂತರ ಗಂಗೆಯು ಈ ಭೂಲೋಕಕ್ಕೆ ಇಳಿದು ಹರಿಯಲಾರಂಭಿಸಿದಳು. ಅದೇ ರೀತಿಯಾಗಿ ನಿನ್ನ ಜೀವನದಲ್ಲೂ ಜ್ಞಾನದ ನದಿಯನ್ನು ಸಾಮಾನ್ಯ ಮನುಷ್ಯರಿಗೆ ತಲುಪಿಸುವ ಒಂದು ಉದ್ದೇಶವಿದೆ. ಸದ್ಯಕ್ಕೆ ಈ ಆತ್ಮಜ್ಞಾನವು ಒಂದು ಆತ್ಮದಿಂದ ಇನ್ನೊಂದು ಆತ್ಮಕ್ಕಷ್ಟೇ ತಲುಪಿಸಲಾಗುತ್ತಿದೆ. ಈ ಆತ್ಮಜ್ಞಾನವನ್ನು ಒಂದು ಆತ್ಮದಿಂದ ಲಕ್ಷಾಂತರ ಆತ್ಮಗಳಿಗೆ ತಲುಪಿಸುವ ಕಾರ್ಯವನ್ನು ನೀನು ಮಾಡಬೇಕಿದೆ. ಆದರೆ ನೀನು ನನ್ನ ಸಾನ್ನಿಧ್ಯದಲ್ಲೇ ಜೀವನವನ್ನು ಅಂತ್ಯಗೊಳಿಸಬೇಕೆಂದಿರುವೆ. ಆ ರೀತಿಯಾಗಿ ಯೋಚಿಸಿದರೆ ಈ ಆತ್ಮಜ್ಞಾನವು ಕೇವಲ ನಿನ್ನೊಂದಿಗೆ ಉಳಿದುಕೊಳ್ಳುತ್ತದೆ. ಆ ಆತ್ಮಜ್ಞಾನವನ್ನು ಸಾಮಾನ್ಯ ಮನುಷ್ಯರಿಗೆ ತಲುಪಿಸುವುದೇ ನಿನ್ನ ಜೀವನದ ಉದ್ದೇಶವಾಗಿದೆ. ಮುಂದೆ ಬರಲಿರೋ ಸಮಯ ಸಂಕಷ್ಟದ ಸಮಯವಾಗಲಿದೆ. ಅಂತಹ ಸಮಯದಲ್ಲಿ ಸಾಮೂಹಿಕ ಪ್ರಯತ್ನದ ಅವಶ್ಯಕತೆ ಇದೆ. ಈ ಪ್ರಪಂಚದಲ್ಲಿ ಆತ್ಮಜ್ಞಾನವೇ ನಿಜವಾದ ಜ್ಞಾನವಾಗಿದೆ. ಮನುಷ್ಯ ಎಷ್ಟು ಭ್ರಮಿತನಾಗಿದ್ದಾನೆಂದರೆ ಆತ್ಮದ ಅನುಭೂತಿಯನ್ನು ನಿಜ ಜ್ಞಾನವೆಂದು ಅರಿತುಕೊಳ್ಳದೆಯೇ ಪುಸ್ತಕದ ಜ್ಞಾನವನ್ನು ನಿಜ ಜ್ಞಾನವೆಂದುಕೊಂಡಿದ್ದಾನೆ. ಪುಸ್ತಕದ ಜ್ಞಾನ ಕೇವಲ ತಿಳುವಳಿಕೆಯ ಜ್ಞಾನವೆಂದು ಅವನಿಗೆ ಗೊತ್ತಿಲ್ಲ. ಈಗಾಗಲೇ ಘಟಿಸಿ ಹೋದ ಘಟನೆಗಳ ತಿಳುವಳಿಕೆಯು ಒಬ್ಬನಿಗೆ ಯಾವುದೇ ಅನುಭವವನ್ನು ನೀಡಲು ಸಾಧ್ಯವಿಲ್ಲ. ಅನುಭವದಲ್ಲಿ ಇರುವುದು ಒಂದೇ ಒಂದು ಜ್ಞಾನ, ಪುಸ್ತಕಗಳಲ್ಲಿ ಸಿಗದ ಜ್ಞಾನ. ಉದಾಹರಣೆಗೆ, ನೀನು ಪುಸ್ತಕದಲ್ಲಿ ಒಂದು ಹಸುವಿಗೆ 4 ಕಾಲುಗಳಿವೆ, ಒಂದು ಬಾಲ, 2 ಕೋಡುಗಳು ಇವೆ. ಅದು ಬಣ್ಣದಲ್ಲಿ ಬಿಳಿ ಅಥವಾ ಕೆಂಪು ಅಥವಾ ಹಳದಿ ಅಥವಾ ಕಪ್ಪು ಇರಬಹುದು. ಅದು ಹಾಲು ಕೊಡುತ್ತದೆ. ಹಸುವಿನ ಹಾಲು ಆರೋಗ್ಯ ನೀಡುತ್ತದೆ. ಹಾಗೆ ಹಾಲು ಬಿಳಿ ಬಣ್ಣದಾಗಿರುತ್ತದೆ ಎಂದೆಲ್ಲ ಮಾಹಿತಿಯನ್ನು ಪಡೆಯಬಹುದು. ಈ ಮಾಹಿತಿಯಿಂದ ಹಸುವನ್ನು ಕುದುರೆಯಿಂದ ವಿಂಗಡಿಸಬಹುದು ಎಂಬುದು ಸತ್ಯ. ಈ ಎಲ್ಲ ಮಾಹಿತಿಯು ನಿನಗೆ ಪುಸ್ತಕದಿಂದ ತಿಳಿದಿರುತ್ತದೆ. ಹೀಗೆ ಪುಸ್ತಕಗಳು ಮಾಹಿತಿಯನ್ನು ನೀಡಬಹುದೇ ಹೊರತು ಜ್ಞಾನವನ್ನಲ್ಲ. ಜ್ಞಾನವೆಂಬುದು ಕೇವಲ ಆತ್ಮಜ್ಞಾನವಾಗಿದೆ. ಆ ಆತ್ಮಜ್ಞಾನವು ಒಂದು ಅನುಭೂತಿಯಾಗಿರುತ್ತದೆ. ಪುಸ್ತಕದ ಹಸು ನಮಗೆ ಹಾಲಿನ ಅನುಭವವನ್ನು ಕೊಡಲು ಸಾಧ್ಯವಿಲ್ಲ. ಅಂತೆಯೇ ಆತ್ಮಜ್ಞಾನವೆಂಬುದನ್ನು ಪುಸ್ತಕದಿಂದ ತಿಳಿಯಲು ಸಾಧ್ಯವಿಲ್ಲ. ಆದರೆ ಅದನ್ನು ಪಡೆಯಬಹುದು. ಅಲ್ಲದೆ ಆತ್ಮಜ್ಞಾನವನ್ನು ನಿರ್ವಹಿಸುವುದು ಬಹಳ ಕಠಿಣ. ಆತ್ಮಜ್ಞಾನವನ್ನು ಪಡೆದಾತ ಅದರಲ್ಲೇ ಲೀನವಾಗಿ ಹೋಗುತ್ತಾನೆ. ಹಾಗಿರುವಾಗ ಅದರ ಅನುಭವವನ್ನು ಇನ್ನೊಬ್ಬನಿಗೆ ಮೂಡಿಸುವುದಾದರೂ ಹೇಗೆ? ಇವನು ಆ ಆತ್ಮಜ್ಞಾನವನ್ನು ಇನ್ನೊಬ್ಬನಿಗೆ ನೀಡಬೇಕಾದ ಅನಿವಾರ್ಯತೆ ಇರುವುದರಿಂದ ಅವನು ತನ್ನ ದೇಹತ್ಯಾಗ ಮಾಡುವ ಮುನ್ನ ಅದನ್ನು ಇನ್ನೊಬ್ಬನಿಗೆ ನೀಡುತ್ತಾನೆ. ಈ ರೀತಿಯಾಗಿ ನೀಡದಿದ್ದರೆ ಅವನಿಗೆ ತನ್ನ ಗುರುವಿನ ಋಣದಿಂದ ಮುಕ್ತನಾಗಲು ಸಾಧ್ಯವಿಲ್ಲ. ಗುರುವಿನ ಋಣದಿಂದ ಮುಕ್ತನಾಗಲು ಆ ಜ್ಞಾನವನ್ನು ಇನ್ನೊಬ್ಬನಿಗೆ ಒಪ್ಪಿಸುವುದಕ್ಕೆ ಬದ್ಧನಾಗುತ್ತಾನೆ. ಜ್ಞಾನವು ಒಂದು ಅನುಭವ. ಅದನ್ನು ಅವನು ಇನ್ನೊಬ್ಬನಿಗೆ ಪ್ರದಾನ ಮಾಡುವುದೇಕೆಂದರೆ ಈ ರೀತಿಯಾಗಿ ನೀಡುವುದರಿಂದ ಸ್ವಯಂ ಮೋಕ್ಷವನ್ನು ಪಡೆಯಬಹುದು. ನಾನು ಕೂಡ ಆ ಕರ್ತವ್ಯವನ್ನು ಈ ದಿನ ಮಾಡಲಿದ್ದೇನೆ. ನಾನು ನನ್ನ ಮೋಕ್ಷದ ಮಾರ್ಗವನ್ನು ಪಡೆಯಬಹುದು. ಹಾಗೆಯೇ ನನ್ನ ಗುರುವಿನಿಂದ ಋಣಮುಕ್ತನಾಗಬಹುದೆಂದು ನನ್ನ ಆತ್ಮಜ್ಞಾನವನ್ನು ನಿನಗೆ ನೀಡುವ ಉದ್ದೇಶವನ್ನಿಟ್ಟುಕೊಂಡಿದ್ದೇನೆ. ಈ ಜಗತ್ತಿನಲ್ಲಿ ಎಲ್ಲ ಋಣಗಳಲ್ಲಿ ಬಹಳ ದೊಡ್ಡ ಋಣವೆಂದರೆ ಗುರುವಿನ ಋಣವಾಗಿರುತ್ತದೆ. ಆ ಋಣವನ್ನು ಯಾವತ್ತೂ ಚುಕ್ತ ಮಾಡಲು ಸಾಧ್ಯವಿಲ್ಲ. ನಾನು ನನ್ನ ಗುರುವಿನ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಒಂದು ಅನುಭೂತಿ ರೂಪಿ ಪುಷ್ಪವನ್ನು ಅವರ ಪಾದಕಮಲಗಳ ಮೇಲೆ ಇಡಬಹುದಷ್ಟೆ. ಹೌದು, ಅಷ್ಟು ಮಾತ್ರ ಮಾಡಬಲ್ಲೆ. ನನ್ನಲ್ಲಿರುವ ಅನುಭವ ಜ್ಞಾನದ ಖಜಾನೆಯನ್ನು ಇನ್ನು ನಿನಗೆ ಒಪ್ಪಿಸುತ್ತೇನೆ. ನನಗೆ ಈ ರೀತಿ ಮಾಡುವ ಅವಶ್ಯಕತೆ ಇದೆ. ನಾನು ನಿನಗೆ ಯಾವುದೇ ಅನುಗ್ರಹವನ್ನು ಮಾಡುತ್ತಿಲ್ಲ. ಬದಲಾಗಿ ನನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿ ಆ ಕರ್ತವ್ಯದಿಂದ ಮುಕ್ತಿ ಹೊಂದುತ್ತಿದ್ದೇನೆ. ಆದರೆ ನಿನ್ನ ಮಾರ್ಗವು ನನ್ನ ಮಾರ್ಗದಷ್ಟು ಸುಲಭವಾಗಿರುವುದಿಲ್ಲ. ನಿನ್ನ ಮಾರ್ಗವು ಬಹಳ ಕಠಿಣವಾಗಿದೆ. ನೀನು ಈ ಆತ್ಮಜ್ಞಾನವನ್ನು ಲಕ್ಷಾಂತರ ಜನರಿಗೆ ವಿತರಿಸಬೇಕಾಗಿದೆ. ತುಂಬ ಹಸಿದಿರುವ ವ್ಯಕ್ತಿಗೆ ಹಣ್ಣುಗಳನ್ನು ಕೊಟ್ಟು ಅದನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಜನರಿಗೆ ಹಂಚಲು ಹೇಳಿದಾಗ ಅಂತಹವನಿಗೆ ಅದು ಕಷ್ಟದ ಕೆಲಸವೇಕೆಂದರೆ ಅವನು ತನ್ನ ಹಸಿವನ್ನು ನಿಯಂತ್ರಿಸಿ ಇನ್ನೊಬ್ಬರಿಗೆ ಹಣ್ಣುಗಳನ್ನು ವಿತರಿಸುವ ಕಾರ್ಯ ಮಾಡಬೇಕು.
ತನ್ನ ಹಸಿವಿಗಿಂತಲೂ ಆಹಾರವನ್ನು ಇತರರಿಗೆ ಹಂಚುವುದರಲ್ಲೇ ಒಬ್ಬನ ಆಸಕ್ತಿ ಇದ್ದರೆ ಮಾತ್ರ ಅಂತಹ ವ್ಯಕ್ತಿಗೆ ಆ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತದೆ. ನೀನು ಈ ಕಠಿಣ ಕಾರ್ಯವನ್ನು ಮಾಡಬೇಕು. ಪ್ರತಿಯೊಂದು ಆತ್ಮವು ಈ ಭೂಮಿಗೆ ಪೂರ್ವನಿಶ್ಚಿತ ಉದ್ದೇಶದೊಂದಿಗೆ ಬರುತ್ತದೆ. ನಿನ್ನ ಆತ್ಮವು ಈ ಜ್ಞಾನವನ್ನು ಹಂಚುವ ಉದ್ದೇಶವಿಟ್ಟುಕೊಂಡು ಮತ್ತೆ ಮತ್ತೆ ಜನ್ಮವನ್ನು ತಳೆದು ಬಂದಿದೆ. ಈ ಉದ್ದೇಶ ಪೂರ್ಣವಾಗದ ಕಾರಣ ಆ ಉದ್ದೇಶವನ್ನು ಪೂರ್ಣಗೊಳಿಸಲು ಪುನಃ ಇನ್ನೊಂದು ಜನ್ಮವನ್ನು ತಳೆದು ಬಂದಿರುವೆ. ಈ ಚಕ್ರ ತಿರುಗುತ್ತಲೇ ಇದೆ. ನಿನಗೆ ಆ ಜ್ಞಾನವನ್ನು ನನ್ನ ಮೂಲಕ ಪಡೆಯುವಲ್ಲಿ ಗುರುಶಕ್ತಿಗಳು ನಿನಗೆ ಸಹಾಯ ಮಾಡುತ್ತಿರುವುದರಿಂದ ಈಗ ಆ ಚಕ್ರ ತಿರುಗುವುದು ಸಮಾಪ್ತಗೊಂಡಿದೆ. ನೀನು ನಿನ್ನ ಆಶ್ವಾಸನೆಗಳಿಗೆ ಕಟ್ಟು ಬಿದ್ದಿರುವ ಕಾರಣ ಹಲವಾರು ಜನ್ಮಗಳ ನಂತರ ನೀನು ಪಡೆಯುತ್ತಿರುವ ಈ ಜ್ಞಾನವು ನಿನಗೂ ಮೋಕ್ಷವನ್ನು ಕೊಡಲಾರದು. ಈ ಮೋಕ್ಷ ಪಡೆಯುವ ಜ್ಞಾನ ಪಡೆದರೆ ಅದನ್ನು ಅವರೆಲ್ಲರಿಗೂ ದಯಪಾಲಿಸುವೆ ಎಂದು ನೀನು ನಿನ್ನ ಹಿಂದಿನ ಜನ್ಮಗಳಲ್ಲಿ ಲಕ್ಷಾಂತರ ಆತ್ಮಗಳಿಗೆ ಆಶ್ವಾಸನೆ ನೀಡಿರುವೆ. ಈಗ ನೀನು ಆ ಕಠಿಣ ಆಶ್ವಾಸನೆಗಳಿಗೆ ಬದ್ಧನಾಗಿರುವೆ. ನೀನು ಈ ಜ್ಞಾನವನ್ನು ಅವರಿಗೆ ನೀಡುವುದು ಅನಿವಾರ್ಯವಾಗಿದೆ. ನೀನು ನನ್ನ ಸಾನ್ನಿಧ್ಯದಲ್ಲಿ ಈಗಷ್ಟೇ ಈ ಜೀವನ ಇಲ್ಲೇ ಕೊನೆಗೊಳ್ಳಬೇಕೆಂದು ಇಚ್ಛಿಸುತ್ತಿದೆಯಲ್ಲವೇ? ಆದರೆ ನಿನ್ನ ಆಧ್ಯಾತ್ಮಿಕ ಕಾರ್ಯಗಳು ಇನ್ನೂ ಬಾಕಿ ಇದೆ. ನೀನು ನಿನ್ನ ಆಶ್ವಾಸನೆಗಳನ್ನು ಪೂರೈಸಲು ಬಾಕಿ ಇವೆ. ನನ್ನ ಕಾರ್ಯಗಳು ನನಗೆ ಸೀಮಿತವಾಗಿದ್ದವು. ನನ್ನ ಅವಶ್ಯಕತೆಗಳು ಕೆಲವೇ ಆಗಿದ್ದವು. ಆದ್ದರಿಂದ ನಾನು ಪಡೆದವೆಲ್ಲವೂ ನನ್ನ ಅವಶ್ಯಕತೆಗೆ ಅನುಸಾರವಾಗಿದ್ದವು. ಆದರೆ ನಿನ್ನ ಅಗತ್ಯತೆ ಅಧಿಕವಾಗಿವೆ. ಆ ಕಾರಣಕ್ಕಾಗಿ ನಿನಗೆ ಸಿಗುವುದು ಅಧಿಕವಾಗಿಯೇ ಇರುತ್ತದೆ. ಇತರರಿಗೆ ವಿತರಿಸಬೇಕೆಂಬ ನಿನ್ನ ಹಂಬಲದಿಂದಾಗಿ ನಿನ್ನ ಸ್ವೀಕರಿಸುವ ಸಾಮರ್ಥ್ಯ ಬಹಳಷ್ಟು ಅಧಿಕಗೊಂಡಿದೆ. ಈ ಜ್ಞಾನಗಂಗೆಯು ಹಲವಾರು ವರ್ಷಗಳಿಂದ ಏಕಾಏಕಿಯಾಗಿ ಹರಿಯುತ್ತಲೇ ಇದ್ದಳು. ನಿನ್ನ ಜೀವನದ ಉದ್ದೇಶಿತ ಕಾರ್ಯ ಈ ಆತ್ಮಜ್ಞಾನವನ್ನು ಸಾಮಾನ್ಯ ಜನರ ಮೂಲಕ ತಲುಪಿಸುವುದು. ಇದು ನಿನ್ನ ಕರ್ತವ್ಯ. ಬಾಯಾರಿದ ಮನುಷ್ಯ ತನ್ನ ಬಾಯಾರಿಕೆಯನ್ನು ತಣಿಸಿಕೊಳ್ಳಲು 7 ಸಮುದ್ರಗಳನ್ನು ದಾಟಿ ನಿನ್ನಲ್ಲಿಗೆ ಬರುತ್ತಾನೆ. ಆದ್ದರಿಂದ ನನ್ನೊಂದಿಗೆ ದೇಹತ್ಯಾಗ ಮಾಡುವ ಬಗ್ಗೆ ಯೋಚಿಸಬೇಡ. ಈ ಆತ್ಮಜ್ಞಾನವನ್ನು ನಾನು ನನಗೋಸ್ಕರ ಬೇಡಿಕೊಂಡಿದ್ದೆ. ಅದನ್ನು ನಾನು ಪಡೆದಿರುವೆ. ನೀನು ಈ ಜ್ಞಾನವನ್ನು ಪಡೆದು ಬೇರೆಯವರಿಗೆ ತಲುಪಿಸಿಯೇ ತಲುಪಿಸುವೆ. ನಿನ್ನ ಜೀವನದ ಉದ್ದೇಶ ಅದೇ ಆಗಿದೆ. ನಾನು ಗುರುದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ಅವರು ನನ್ನ ಜೀವನದ ಉದ್ದೇಶವನ್ನು ತಿಳಿಸಿ ನನಗೆ ಜ್ಞಾನೋದಯವನ್ನುಂಟು ಮಾಡಿದ್ದರು. ಅದಕ್ಕೆ ನಾನು ಹೇಳಿದೆ, ಗುರುದೇವ, ನನಗೆ ಹಸಿವಾಗಿತ್ತು. ಆದ್ದರಿಂದ ಆ ಆತ್ಮಜ್ಞಾನದ ಹಣ್ಣನ್ನು ಹುಡುಕಿ ತಿನ್ನಬೇಕೆಂದು ಮನಸ್ಸು ಮಾಡಿದ್ದೆ. ಈಗ ಅದನ್ನು ತಿನ್ನುವುದಕ್ಕಾಗಿ ನಾನು ಪಡೆಯುವುದಿಲ್ಲವೆಂದು ನೀವು ನನಗೆ ನೆನಪಿಸುತ್ತೀರಿ. ಗುರುದೇವರೇ, ನನ್ನ ಸ್ಥಿತಿ ಒಂದು ನಿಶಕ್ತ ಇರುವೆಯಂತೆ ಇದೆ. ನಿಮ್ಮ ಕರುಣೆ ಇಲ್ಲದೆ ನಾನು ಏನನ್ನೂ ಮಾಡಲು ಶಕ್ತನಾಗುವುದಿಲ್ಲ. ನನಗೆ ಆ ಫಲವನ್ನು ಪಡೆಯಲು ಸಾಧ್ಯವಿಲ್ಲ. ಅದನ್ನು ಹಂಚುವುದಕ್ಕೂ ನನ್ನಿಂದ ಆಗಲಿಕ್ಕಿಲ್ಲ. ಅಷ್ಟಕ್ಕೂ ನಾನು ಅದನ್ನು ಹಂಚಿದರೆ ನನ್ನಿಂದ ಅದನ್ನು ಪಡೆಯಲು ಯಾರು ತಯಾರಾಗಿದ್ದಾರೆ? ನಾನು ಆ ಫಲವನ್ನು ಪಡೆಯಲು ಯೋಗ್ಯನಾಗಿಲ್ಲ. ಹಾಗೆಯೇ ಅದನ್ನು ಹಂಚುವುದಕ್ಕೂ ಯೋಗ್ಯನಾಗಿಲ್ಲ. ಗುರುದೇವ, ಆ ಫಲವನ್ನು ನನಗೆ ಈಗ ಕೊಟ್ಟಿರುತ್ತೀರಿ. ಈಗ ನನ್ನ ಮೂಲಕ ಅದನ್ನು ನೀವೇ ಹಂಚಬೇಕು. ನಿಮ್ಮನ್ನು ತಲುಪಿದ ಮೇಲೆ ಏನು ಮಾಡದ ಸ್ಥಿತಿಯಲ್ಲಿದ್ದೇನೆ. ನನ್ನ ರೋಮವು ಜಾಗೃತಗೊಂಡಿದೆ. ನನ್ನ ಇಡೀ ಶರೀರ ಚೈತನ್ಯದಿಂದ ತುಂಬಿ ಹೋಗಿದೆ. ನಾನು ಮಂಜಿನಂತೆ ತಣ್ಣಗಾಗಿ ಬಿಟ್ಟಿದ್ದೇನೆ. ನನಗೆ ನನ್ನ ಕಣ್ಣಿನ ರೆಪ್ಪೆಗಳನ್ನು ಬಡಿಯಲು ಆಗುತ್ತಿಲ್ಲ. ಹಾಗಿರುವಾಗ ಈ ಆತ್ಮಜ್ಞಾನವನ್ನು ನಾನು ಹೇಗೆ ಹಂಚಿಕೊಳ್ಳಲಿ? ಗುರುದೇವ, ದಯವಿಟ್ಟು ಅದನ್ನು ನನ್ನ ಮೂಲಕ ನೀವೇ ಹಂಚಿರಿ. ಮನುಷ್ಯ ಆತ್ಮಜ್ಞಾನದ ಫಲದ ರುಚಿಯನ್ನು ಇನ್ನೂ ತಿಳಿದಿರುವುದಿಲ್ಲ. ಅವನು ಹಸಿದಿದ್ದಾನೆ. ಈಗಲೂ ಕೇವಲ ಮಣ್ಣನ್ನು ತಿನ್ನುತ್ತಾ ಅದೇ ಫಲವೆಂದು ತಿಳಿದುಕೊಂಡಿದ್ದಾನೆ. ಅವನು ಇಷ್ಟೊಂದು ಅಜ್ಞಾನಿಯಾಗಿದ್ದಾನೆ. ಮನುಷ್ಯ ತನ್ನ ಈ ಆತ್ಮಜ್ಞಾನದಿಂದಾಗಿ ಪುಸ್ತಕಗಳಿಂದ ಪಡೆದ ಮಾಹಿತಿಯನ್ನೇ ನಿಜವಾದ ಜ್ಞಾನವೆಂದು ನಂಬಿರುತ್ತಾನೆ. ಅವನು ಈ ಆತ್ಮಜ್ಞಾನದ ಅನುಭವವನ್ನು ಎಂದೂ ಪಡೆದಿರುವುದಿಲ್ಲ.
ಜ್ಞಾನವೆಂಬುದು ಒಂದು ಅನುಭವವಷ್ಟೇ. ಅದನ್ನು ಜೀವವಿಲ್ಲದ ಪುಸ್ತಕಗಳನ್ನು ಓದಿ ಪಡೆಯಲು ಸಾಧ್ಯವಿಲ್ಲ ಎಂದು ಅವನಿಗೆ ಗೊತ್ತಿಲ್ಲ. ಗುರುದೇವ ನನ್ನನ್ನು ಆಶೀರ್ವದಿಸಿ ಈ ಆತ್ಮಜ್ಞಾನವನ್ನು ಜನಸಾಮಾನ್ಯರಿಗೆ ನಿಮ್ಮ ಮೂಲಕ ಹಂಚುವ ಕರುಣೆ ತೋರಿ. ನಾನು ಆ ನಿಶಕ್ತ ಚಿಕ್ಕ ಇರುವೆಯಂತೆ. ನಿಮ್ಮ ಕೃಪೆಯಿಲ್ಲದಿದ್ದರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಹೀಗೆ ಮಾತನಾಡುತ್ತಿದ್ದ ಹಾಗೆಯೇ ನಾನು ಕಣ್ಣೀರಿಡಲು ಪ್ರಾರಂಭಿಸಿದೆ. ನಾನು ಹೀಗೆ ಈ ರೀತಿಯಾಗಿ ಗೋಗರೆಯುತ್ತಾ ಈ ಪ್ರಪಂಚದ ಪರಿವೇ ಇಲ್ಲದ ಸ್ಥಿತಿಯನ್ನು ತಲುಪಿದ್ದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.